ದೇವರು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಈ ಬಾರಿಯೂ ಇಲ್ಲ ಭಾರತ ರತ್ನ. ಈ ಬಾರಿ ಕೂಡ ಭಾರತ ರತ್ನ ಗೌರವ ಸಂದಿಲ್ಲ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನದ ಗೌರವ ಸಿಕ್ಕಿದ್ದು ರಾಜ್ಯದ ಕೋಟಿ ಕೋಟಿ ಜನರ ಕೂಗನ್ನೇ ಕೇಳಿಸಿಕೊಂಡಿಲ್ಲ ಕೇಂದ್ರ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಭಿಯಾನವನ್ನ ಕೂಡ ನ್ಯೂಸ್ 18 ಕನ್ನಡ ಮಾಡಿತ್ತು. ಜೊತೆಗೆ ಇಡೀ ರಾಜ್ಯದ ಆಕ್ರೋಶ ಒಂದ್ ಕಡೆ ಈಗಾಗಲೇ ಇದೆ, ಇನ್ನೊಂದು ಕಡೆ ರಾಜ್ಯದ ಜನರ ಆಶಯ ಆಗಿತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಆ ಕೋಟಿ ಕೋಟಿ ಜನರ ಕೂಗು ಕೇಳಿಸಿಕೊಳ್ಳಲೇ ಇಲ್ಲ ಕೇಂದ್ರ. ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಗೌರವ ನೀಡಿದ್ರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ನಾನಾಜಿ ದೇಶ್ಮುಖ್ಗೆ ಮರಣೋತ್ತರ ಭಾರತ ರತ್ನವನ್ನ ನೀಡಲಾಗಿದೆ. ಭೂಪೇನ್ ಹಜಾರಿಕಾಗೆ ಮರಣೋತ್ತರ ಭಾರತ ರತ್ನವನ್ನ ನೀಡುವುದರ ಮೂಲಕ ಈಗ ರಾಜ್ಯದ ಕೋಟಿ ಕೋಟಿ ಕನ್ನಡಿಗರ ಆಶಯಕ್ಕೆ ಈಗ ಭಂಗ ತಂದಿದೆ. ಒಂದು ಕಡೆ ಸಾಕಷ್ಟು ಭಕ್ತರ ಆಶಯ ಕೂಡ ಆಗಿತ್ತು, ಒತ್ತಾಯ ಕೂಡ ಆಗಿತ್ತು, ಭಾರತ ರತ್ನವನ್ನ ನೀಡಬೇಕು ಈ ಸಲವಾದ್ರೂ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಅಂತ ಹೇಳಿ. ಆದ್ರೆ ಆ ಒಂದು ಕೂಗನ್ನ ಕೇಂದ್ರ ಸರ್ಕಾರ ಕೊನೆಗೂ ಕೇಳಿಸಿಕೊಳ್ಳಲೇ ಇಲ್ಲ. ಮಾಜಿ ರಾಷ್ಟ್ರಪತಿ ಆಗಿರುವಂತಹ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಗೌರವವನ್ನ ನೀಡಿದೆ ಕೇಂದ್ರ ಸರ್ಕಾರ. ಈ ಒಂದು ಹೆಸರನ್ನು ಕೂಡ ಶಿಫಾರಸು ಮಾಡಿದೆ. ನಾನಾಜಿ ದೇಶ್ಮುಖ್ಗೆ ಮರಣೋತ್ತರ ಭಾರತ ರತ್ನದ ಗೌರವ ಸಂದ್ರೆ ಭೂಪೇನ್ ಹಜಾರಿಕಾಗೆ ಮರಣೋತ್ತರ ಭಾರತ ರತ್ನದ ಗೌರವ ಸಂದಿದೆ. ಮೂವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನ ಈ ಸಲ ನೀಡಲಾಗಿದ್ದು ಸಾಕಷ್ಟು ಜನರ ಒಂದು ಆಶಯ ಕೂಡ ಆಗಿತ್ತು. ಸಾಕಷ್ಟು ಜನರು ಒತ್ತಾಯವನ್ನ ಕೂಡ ಮಾಡಿದ್ರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಈ ಸಲವಾದ್ರೂ ಭಾರತ ರತ್ನ ನೀಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ನೀಡ್ತಾರೆ ಅನ್ನುವಂತಹ ನಂಬಿಕೆ ಭರವಸೆ ಜನರಲ್ಲಿತ್ತು. ಆದ್ರೆ ಆ ಎಲ್ಲ ನಂಬಿಕೆ ಭರವಸೆಗಳು ಈಗ ಹುಸಿಯಾಗಿದ್ದು ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಗೌರವ ಸಂದ್ರೆ ನಾನಾಜಿ ದೇಶ್ಮುಖ್ಗೆ ಮರಣೋತ್ತರ ಈ ಒಂದು ಭಾರತ ರತ್ನ ಗೌರವ ಸಂದಿದೆ. ಈ ಹಿನ್ನೆಲೆಯಲ್ಲಿ ನಡೆದಾಡುವ ದೇವರಿಗೆ ಈ ಸಲವೂ ಕೂಡ ಭಾರತ ರತ್ನವನ್ನ ನೀಡಿಲ್ಲ ಕೇಂದ್ರ. ಭಾರತದ ಈಗಾಗಲೇ ಒಂದು ಭಾರತ ಸರ್ಕಾರ ಮೂವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಘೋಷಣೆ ಮಾಡಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹಾಗೂ ನಾನಾಜಿ ದೇಶ್ಮುಖ್ ಮತ್ತು ಭೂಪೇನ್ ಹಜಾರಿಕಾ ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ರಾಜಕೀಯ ಜೀವನದ ಸಾಧನೆಯನ್ನ ಪರಿಗಣಿಸಿ ಭಾರತ ರತ್ನ ನೀಡಲಾಗಿದ್ದು, ಇನ್ನು ಸಮಾಜ ಸುಧಾರಕ ನಾನಾಜಿ ದೇಶ್ಮುಖ್ ಹಾಗೂ ಹೆಸರಾಂತ ಗಾಯಕ ಭೂಪೇನ್ ಹಜಾರಿಕಾ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಗೌರವವನ್ನ ಘೋಷಣೆ ಮಾಡಲಾಗಿದೆ. ಆದರೆ ನಡೆದಾಡುವ ದೇವರು ಅಂತಾನೆ ಖ್ಯಾತರಾಗಿದ್ದಂತಹ ಬಡ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಂತಹ ಸಿದ್ದಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರನ್ನ ಭಾರತ ರತ್ನ ಆಯ್ಕೆ ಸಮಿತಿ ಪರಿಗಣಿಸಿಲ್ಲ. ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ನ್ಯೂಸ್ 18 ಕನ್ನಡ ಕೂಡ ಅಭಿಯಾನವನ್ನ ಮಾಡಿತ್ತು. ಸಹಿ ಸಂಗ್ರಹವನ್ನ ಮಾಡಿ ಕೇಂದ್ರ ಸಚಿವ ಸದಾನಂದ ಗೌಡರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸಿಕೊಡಲಾಗಿತ್ತು. ಆದ್ರೂ ಕೂಡ ಕನ್ನಡಿಗರ ಕೂಗು ಕೇಂದ್ರ ಸರ್ಕಾರವನ್ನ ತಲುಪಿಲ್ಲ. ಕೇಂದ್ರ ಸರ್ಕಾರ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿಲ್ಲ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಜನರ ಒತ್ತಾಯ ಕೂಡ ಆಗಿತ್ತು. ಸಾಕಷ್ಟು ಜನ ಶಿವಕುಮಾರ ಸ್ವಾಮೀಜಿಗಳ ಭಕ್ತರು ಆಶಯವನ್ನ ವ್ಯಕ್ತಪಡಿಸಿದ್ರು. ಭಾರತ ರತ್ನ ಒಂದು ಅನರ್ಘ್ಯ ರತ್ನಕ್ಕೆ ಈ ಸಲ ಭಾರತ ರತ್ನದ ಗೌರವ ಸಲ್ಲಬೇಕು. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನವನ್ನ ಸಾಕಷ್ಟು ಸೇವೆಯನ್ನ ಮಾಡಿರುವಂತಹ ಲಕ್ಷಾಂತರ ಜನರ ದಾರಿದೀಪವಾದಂತಹ ಶಿಕ್ಷಣದಲ್ಲಿ ಅತ್ಯುನ್ನತವಾದಂತಹ ಸೇವೆಯನ್ನ ಮಾಡಿರುವಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಸಲ್ಲಬೇಕು ಅನ್ನೋದು ಕೋಟ್ಯಾಂತರ ಕನ್ನಡಿಗರ ಕೂಗಾಗಿತ್ತು. ಆದ್ರೆ ಆ ಕೂಗಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೇಂದ್ರ ಸ್ಪಂದನೆಯನ್ನ ಮಾಡಿಲ್ಲ. ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ಅಭಿಯಾನವನ್ನ ಮಾಡಿತ್ತು. ಅಭಿಯಾನದ ಮೂಲಕ ಸಹಿ ಸಂಗ್ರಹವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು. ಜೊತೆಗೆ ಕೇಂದ್ರ ಸಚಿವರಾದಂತಹ ಡಿ.ವಿ. ಸದಾನಂದ ಗೌಡ ಅವರಿಗೆ ತಲುಪಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅದನ್ನು ತಲುಪಿಸುವಂತಹ ಪ್ರಯತ್ನವನ್ನ ಕೂಡ ನ್ಯೂಸ್ 18 ಕನ್ನಡ ಮಾಡಿದೆ. ಆಪರೇಷನ್
ಆಪರೇಷನ್ ಕಮಲ ಮಾಡಲು ದೆಹಲಿಗೆ ಹೋಗಿದ್ದ ಬಿಜೆಪಿ ವಾಪಸ್ ಆಗಿತ್ತು. ಅದರ ನಡುವೆ ಕಾಂಗ್ರೆಸ್ ಕೂಡ ರೆಸಾರ್ಟ್ಗೆ ಹೋಗಿ ಬಡದಾಡ್ಕೊಂಡು ಹೊರ ಬಂದಿತ್ತು. ಈ ನಡುವೆ ಆಪರೇಷನ್ ಮಾಡೋಕೆ ನಾವು ಹೋಗಿರ್ಲಿಲ್ಲ, ಸಂಸತ್ ಚುನಾವಣೆಯ ಚರ್ಚೆಗಷ್ಟೇ ಹೋಗಿದ್ವು ಅಂತ ಎರಡೂ ಪಕ್ಷಗಳು ಹೇಳ್ಕೊಂಡಿದ್ವು. ಆದ್ರೆ ಇನ್ನೂ ಆಟ ನಿಂತಿಲ್ಲ ಅಂತಿದ್ದಾರೆ ಸಿಎಂ. ಆಪರೇಷನ್ ಮಿಡ್ ನೈಟ್ ಆರಂಭ, ಇಂಚಿಂಚು ಮಾಹಿತಿ ಇದೆ ಅಂದ್ರು ಸಿಎಂ. ಹರಿಯಾಣ ರೆಸಾರ್ಟ್ ಬಿಡದಿಯ ಈಗಲ್ಟನ್ ರೆಸಾರ್ಟ್ ಸುತ್ತಾಡಿದ ಬಿಜೆಪಿ ಕಾಂಗ್ರೆಸ್ ಇದೀಗ ಕ್ಷೇತ್ರಗಳ ಕಡೆಗೆ ಮುಖ ಮಾಡಿದ್ದಾರೆ ಎನ್ನಲಾಗಿತ್ತು. ಆದರೆ ಆಪರೇಷನ್ ಆಟ ಇನ್ನೂ ನಿಂತಿಲ್ಲ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಬಿಜೆಪಿ ಯತ್ನ ಇನ್ನೂ ಕೂಡ ನಡೆದಿದೆ. ನಿನ್ನೆ ರಾತ್ರಿ ಗಿಫ್ಟ್ ಎಲ್ಲಿಗೆ ತಂದುಕೊಡಲಿ ಎಂದು ಕೇಳಿದ್ದು ಕಾಂಗ್ರೆಸ್ ಶಾಸಕರು ಆಫರ್ ತಿರಸ್ಕರಿಸಿದ್ದಾರೆ ಎಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ನಿನ್ನೆ ಶಾಸಕರಿಗೆ ಫೋನ್ ಮಾಡಿ, ಕಾಂಗ್ರೆಸ್ನ ಒಬ್ಬ ಶಾಸಕರಿಗೆ ಅವರಾಗಲೇ ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಿಮ್ಮ ಗಿಫ್ಟ್ ಎಲ್ಲ ಬೇಕಿಲ್ಲ, ಅವಶ್ಯಕತೆ ಇಲ್ಲ, ನೆಮ್ಮದಿಯಿಂದ ಇದ್ದೇನೆ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳಿ. ಗಿಫ್ಟ್ ಅಂದ್ರೆ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದು ಎಲ್ಲಿಂದ ಬರ್ತಾ ಇದೆ ಯಡಿಯೂರಪ್ಪನವರಿಗೆ. 104+2 ಮುಂದೇನಾಗುತ್ತೆ ನೋಡೋಣ. ಅಚ್ಚರಿ ಮೂಡಿಸಿದ್ರು ಮಾಜಿ ಸಿಎಂ ಬಿಎಸ್ವೈ. ಕೋಲಾರದಲ್ಲಿ ಬರ ಅಧ್ಯಯನ ನಡೆಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ನಾವು 104 ಹಾಗೂ ಪಕ್ಷೇತರರು ಇಬ್ಬರು ಜೊತೆಯಾಗಿದ್ದು ಮುಂದೇನಾಗುತ್ತೆ ನೋಡೋಣ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಯಾವುದೇ ರೆಸಾರ್ಟ್ ರಾಜಕಾರಣ ಯಾರು ಮಾಡೋ ಅಗತ್ಯ ಇಲ್ಲ. ನಾವು 104 ಜನ ಪ್ಲಸ್ ಇಬ್ಬರು ಇಂಡಿಪೆಂಡೆಂಟ್ ಬೆಂಬಲ ಕೊಟ್ಟಿದ್ದಾರೆ. 106 ಜನ ಇದ್ದೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಯಡಿಯೂರಪ್ಪ ಮಾತು ಕೇಳ್ತಿದ್ದ ಹಾಗೆ ಸಿಎಂ ಕುಮಾರಸ್ವಾಮಿ ಮಿಡ್ ನೈಟ್ ಆಪರೇಷನ್ ಕಮಲದ ಬಗ್ಗೆ ಸೂಚ್ಯವಾಗಿ ಹೇಳೇ ಬಿಟ್ರು. ಏಕಾಏಕಿ ಮಾತು ಬದಲಿಸಿದ ಯಡಿಯೂರಪ್ಪ, ನಾವು ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲ್ಲ, ಅವರೇ ಕಿತ್ತಾಡಿಕೊಂಡು ಹೊರಬರ್ತಾರೆ ಎಂದು ಬಿಟ್ರು. ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ, ಮಂತ್ರಿಮಂಡಲದಲ್ಲಿ ಗೊಂದಲ ಇದೆ, ಶಾಸಕರಲ್ಲಿ ಗೊಂದಲ ಇದೆ, ಜೆಡಿಎಸ್ ಕಾಂಗ್ರೆಸ್ನವರಲ್ಲಿ. ಅದು ಅವರು ಬಡಿದಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಈಗಲೂ ಕಾದು ನೋಡಿ ಅಷ್ಟೇ. ಅವ್ರ ಗೊಂದಲಗಳೇನಾಗುತ್ತೆ ಅಲ್ಲ, ಆಟ ನಾವು ಮಾಡ್ತಿಲ್ಲ, ಆಟ ಅವರು ಆಡ್ತಾ ಇದ್ದಾರೆ. ಅದು ಏನಾಗುತ್ತೆ ಕಾದು ನೋಡಿ. ಯಾರಿಗೆ ಆಫರ್ ಕೊಟ್ಟಿದ್ರು, ಯಾರು ತಿರಸ್ಕರಿಸಿದ್ರು ಅನ್ನೋ ಬಗ್ಗೆ ಸಿಎಂ ಮಾತ್ರ ಗುಟ್ಟು ಬಿಟ್ಕೊಟ್ಟಿಲ್ಲ. ಅದನ್ನು ಟೈಮ್ ಬಂದಾಗ ಹೇಳ್ತೀವಿ ಅನ್ನೋ ಮೂಲಕ ಗೌಪ್ಯತೆ ಕಾಯ್ದುಕೊಂಡಿದ್ದಾರೆ. ಆ ರೀತಿಯ ಒಂದು MLAಗಳನ್ನ ಮಾರಾಟದ ವಸ್ತು 2008ರಲ್ಲಿ ಒಂದು ಬಾರಿ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ. ಅದೇ ಕೆಲಸ ಮುಂದುವರ್ಸ್ಕೊಂಡಿದ್ದಾರೆ. ಅದು ಅವ್ರ ಚಾಳಿ. ಅದಕ್ಕೆ ನಾನೇನು ಮಾಡಕ್ಕಾಗುತ್ತೆ? ಅಯ್ಯೋ, ಅದೇನು ಲೆಕ್ಕ ಇಲ್ಲ. ಅದು ನೀವೆಲ್ಲ ಆಶ್ಚರ್ಯ ಪಡ್ಬಿಡ್ತೀರಿ. ಇರ್ಲಿ ಬನ್ನಿ. ಜನಾರ್ದನ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ರೆಸಾರ್ಟ್ನಲ್ಲಿ ಶಾಸಕನಿಗೆ ಬಾಟಲಿ ಏಟು ಕೊಟ್ಟು ಕಾಲ್ಕಿತ್ತಿದ್ದ ಕಂಪ್ಲಿ ಗೂಂಡಾ ಶಾಸಕ ಗಣೇಶ್ ಎಲ್ಲಿದ್ದಾರೆ ಅನ್ನುವ ಮಾಹಿತಿ ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ಆದರೆ ಗನ್ ಕೊಡಲು ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ಏಟು ತಿಂದು ನಾಪತ್ತೆಯಾಗಿದ್ದ ಖಾಸಗಿ ಗನ್ ಮ್ಯಾನ್ ಪ್ರತ್ಯಕ್ಷವಾಗಿದ್ದಾರೆ. ಜೊತೆಗೆ ತೆರೆ ಹಿಂದೆ ರಾಜಿ ಪಂಚಾಯಿತಿ ಕೂಡ ಆನ್ ಆಗಿದೆ. ಗಲಾಟೆ ಆಯ್ತು, ಗಣೇಶ್ ತಪ್ಪಿಲ್ಲ. ಶಾಸಕರ ಪರ ಗನ್ ಮ್ಯಾನ್ ಬ್ಯಾಟಿಂಗ್. ಕಂಪ್ಲಿ ಶಾಸಕ ಗಣೇಶ್ ವಿಜಯನಗರ ಶಾಸಕ ಆನಂದ್ಗೆ ಬಾಟ್ಲಿಯಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆದ ಬಳಿಕ ನಾಪತ್ತೆಯಾಗಿದ್ದಾರೆ. ರಾಮನಗರ ಪೊಲೀಸರು 4 ತಂಡ ರಚನೆ ಮಾಡಿ ಹುಡುಕಿದ್ರೂ ಪತ್ತೆ ಇಲ್ಲ. ವಾರದಿಂದ ನಾಪತ್ತೆಯಾಗಿದ್ದ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಪ್ರತ್ಯಕ್ಷವಾಗಿದ್ದು, ಗಲಾಟೆ ನಡೆದಿದ್ದು ನಿಜ, ಆದ್ರೆ ನಮ್ಮ ಸಾಹೇಬ್ರ ತಪ್ಪೇ ಇಲ್ಲ ಅಂದಿದ್ದಾರೆ. ಆನಂದ್ ಸಿಂಗ್ ಸಾರನೇ ನಮ್ಮ ಸಾಹೇಬ್ರದ್ದು ಕುತ್ತಿಗೆ ಹಿಡ್ಕೊಂಡು ಶರ್ಟ್ ಹರಿದು, ಆ ನಂತರ ಬೆಡ್ ಇದೆಯಲ್ಲ, ಸಣ್ಣದೊಂದು ಟ್ಯೂಬ್ಲೈಟ್ ಬರುತ್ತೆ ಬೆಡ್ಡಿಂದು, ಆ ಟ್ಯೂಬ್ಲೈಟ್ ತಲೆ ಮೇಲೆ ಹಾಕಿ ದೊಡ್ಡವ್ರ ಜಗಳ ಆಡ್ತಾರ. 3ನೇ ಬಂದು ಬಿಡಿಸ್ಬೇಕನ್ನೋ ಇದಿತ್ತು, ನಾನು ಬಿಡಿಸಿದ್ದೀನಿ ಇಷ್ಟೇ. ಅತ್ತ ಶಾಸಕ ಗಣೇಶ್ ಹಲ್ಲೆ ಮಾಡಿದ ಬಳಿಕ ಮುಂಬೈಗೆ ತೆರಳಿದ್ರು ಅನ್ನೋ ಮಾಹಿತಿ ಇತ್ತು. ಯಾವಾಗ ರಾಮನಗರ ಪೊಲೀಸರ ಟೀಮ್ ಮುಂಬೈಗೆ ಬಂದಿಳಿತೋ ಏಕಾಏಕಿ ಪ್ಲೇಸ್ ಚೇಂಜ್ ಆಗಿದೆ. ಮುಂಬೈನಿಂದ ಪುಣೆಗೆ ಕಾಲ್ಕಿತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆನಂದ್ ಸಿಂಗ್ ಜೊತೆ ರಾಜ್ಗೆ ಪ್ಲಾನ್ ಫೇಲ್ ಆದ್ರೆ ಜಾಮೀನಿಗೆ ಅರ್ಜಿ. ರಾಮನಗರ ಪೊಲೀಸರು ಗೂಂಡಾ MLA ಬೆನ್ನು ಬಿದ್ದಿದ್ರು ಶಾಸಕ ಗಣೇಶ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿಲ್ಲ. ತೆರೆಮರೆಯಲ್ಲಿ ರಾಜಿ ಸಂಧಾನಕ್ಕೆ ಯತ್ನಿಸ್ತಾ ಇದ್ದು, ಒಂದು ವೇಳೆ ರಾಜಿ ಯೋಜನೆ ಫ್ಲಾಪ್ ಆದ್ರೆ ಸೋಮವಾರ ಕೋರ್ಟ್ ಎದುರು ಜಾಮೀನು ಅರ್ಜಿ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ರೆಸಾರ್ಟ್ನಲ್ಲಿ ರಂಪಾಟ ಮಾಡಿಕೊಂಡು ಕದ್ದು ಮುಚ್ಚಿ ಅಲೆದಾಡ್ತಿರೋ ಕಂಪ್ಲಿ ಶಾಸಕನಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಆನಂದ್ ಸಿಂಗ್ ಇನ್ನೂ ಕೂಡ ಆಸ್ಪತ್ರೆಯಲ್ಲೇ ಇರೋದು ಸಂಕಷ್ಟ ಹೆಚ್ಚುವಂತೆ ಮಾಡಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ.
ರೈತ ಮುಖಂಡರ ಜೊತೆ ಸಿಎಂ ಕುಮಾರಸ್ವಾಮಿ ಬಜೆಟ್ ಪೂರ್ವ ಸಭೆ ನಡೆಸಿದರು. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಸಭೆ ಬಳಿಕ ಮಾತನಾಡಿದ ಸಿಎಂ, ವಿವಿಧ ಜಿಲ್ಲೆಯ ರೈತ ಮುಖಂಡರ ಜೊತೆ ಚರ್ಚಿಸಿ ಮಾಹಿತಿ ಹಾಗೂ ಸಲಹೆ ಪಡೆದಿದ್ದೇನೆ. ಯಾವ ಇಲಾಖೆಯಲ್ಲಿ ಯಾವ ಸಮಸ್ಯೆಗಳು ಹಾಗೂ ಜನರ ನಿರೀಕ್ಷೆಯಂತೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿದರು. ಈ ವರ್ಷದ ಅಂದರೆ 2019-20 ಸಾಲಿನ ರಾಜ್ಯದ ಆಯವ್ಯಯನ ಮಂಡನೆ ಮಾಡತಕ್ಕಂಥ ಹಿನ್ನೆಲೆ ಒಳಗೆ ಈಗಾಗಲೇ ಕಳೆದ ಒಂದು ವಾರದಿಂದ ಇಲಾಖಾವಾರು ಮಾಹಿತಿಗಳನ್ನು ಪಡೀತಾ ಇದ್ದೇನೆ. ಈ ಬಾರಿಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಜನತೆಯ ನಿರೀಕ್ಷೆಗಳಿಗೆ ಈ ಒಂದು ಆಯವ್ಯಯದಲ್ಲಿ ತೀರ್ಮಾನಗಳನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಮುಖಂಡರುಗಳನ್ನು ರಾಜ್ಯದ 30 ಜಿಲ್ಲೆಯಿಂದ ಕರೆಸಿ ಅವರು ಕೊಟ್ಟಂತ ಸಲಹೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವತ್ತು ಅವರಿಂದ ಮಾಹಿತಿಗಳನ್ನು ಪಡೆದಿದ್ದೇನೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿ. ರಾಜ್ಯದಲ್ಲಿ ಬರಗಾಲ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡೋರಿದ್ದಾರೆ. ಕೇಂದ್ರ ಸರ್ಕಾರ ಕೂಡ 1ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಏನಾದರೂ ರೈತರ ವಿಷಯದಲ್ಲಿ ಏನು ರೈತರ ಅನಿಸಿಕೆಗಳಿದಾವೆ ಅದಕ್ಕೆ ವಿರುದ್ಧವಾಗಿದ್ರೆ ರೈತರು ಬಜೆಟಿನ ನಂತರ ಮುಂದಿನ ಹೋರಾಟ ಏನಂತ ಹೇಳಿ ತೀರ್ಮಾನ ಕೈಗೆ ತಗೊಂತ. ನಾವು ಹೇಳೋದು ಇಷ್ಟೇ, ಕೇವಲ ನಮ್ಮನ್ನೆಲ್ಲ ಕರೆದು ವಿಚಾರವನ್ನು ಕೇಳೋದೆಲ್ಲ ಮುಖ್ಯ, ಅಥವಾ ಬಜೆಟಲ್ಲಿ ಘೋಷಣೆ ಮಾಡೋದೇ ಮುಖ್ಯವಲ್ಲ. ಘೋಷಣೆ ಮಾಡಿದಂಥ ಯೋಜನೆಗಳು ಜಾರಿಯಾದರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ಈ ದಿಕ್ಕಿನಲ್ಲಿ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು. ಯಾಕೋ ಸಚಿವ ಜಮೀರ್ ಅಹಮದ್ಗೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ನಿನ್ನೆ ರೈತರು ತರಾಟೆಗೆ ತೆಗೆದುಕೊಂಡಿದ್ರು. ಇವತ್ತು ಬಿಜೆಪಿ ನಾಯಕರು ಮುಗಿಬಿದ್ರು. ಬೆಳಗ್ಗೆ ಮಧ್ಯಾಹ್ನ ಕಮಲ ನಾಯಕರು ಸರದಿಯಂತೆ ಜಮೀರ್ ಸಾಹೇಬ್ರಿಗೆ ಕ್ಲಾಸ್ ತಗೊಂಡ್ರು. ಉಸ್ತುವಾರಿ ಜಿಲ್ಲೆಗೆ ಹೋಗಿದ್ದ ಜಮೀರ್ ಅಹಮದ್ ಕೈ ಮುಗಿಯೋದೇ ಆಯ್ತು. ನಿನ್ನೆ ಜಮೀರ್ ಜೊತೆ ರೈತರ ಜಗಳ. ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ನಿನ್ನೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ರೈತರು ತರಾಟೆಗೆ ತೆಗೆದುಕೊಂಡಿದ್ರು. ಸಮಸ್ಯೆ ಪರಿಹಾರಕ್ಕೆ ಟೈಮ್ ಕೊಡಿ ಎಂದಿದ್ದ ಸಚಿವರಿಗೆ ಅನ್ನದಾತರು ಕ್ಲಾಸ್ ತಗೊಂಡಿದ್ರು. ಇವತ್ತು ಕೂಡ ಹಾವೇರಿಯಲ್ಲಿ ಬಿಜೆಪಿ ನಾಯಕರು ಗಲಾಟೆ ಮಾಡಿದ್ದಾರೆ. ಜಮೀರ್ ಸಾಹೇಬ್ರಿಗೆ ಹೋದಲ್ಲೆಲ್ಲ ಜಂಜಾಟ. ಹಾವೇರಿಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ನೆಹರು ಓಲೇಕಾರ್ ಅವರಿಗೆ ಆಹ್ವಾನ ಇರಲಿಲ್ಲ. ಇದರಿಂದ ಕೆರಳಿ ಕೆಂಡವಾದ ಶಾಸಕರು ವೇದಿಕೆ ಮೇಲೆ ಗರಂ ಆದ್ರು. ಕುರ್ಚಿ ಹಾಕಿಲ್ಲ ಎಂದು ಬೊಮ್ಮಾಯಿ ಕೆಂಡ. ಉದ್ಯೋಗ ಮೇಳ ಮುಗಿಸಿ ಕೆಡಿಪಿ ಸಭೆಗೆ ಸಚಿವರು ಹಾಜರಾದ್ರು. ಸಭೆಗೆ ಶಿಗ್ಗಾವಿ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ ಆಗಮಿಸಿದ್ರು. ಆದ್ರೆ ಶಾಸಕರಿಗೆ ಕುರ್ಚಿನೇ ಹಾಕಿರ್ಲಿಲ್ವಂತೆ. ಇದಕ್ಕೆ ಸಿಡಿಮಿಡಿಗೊಂಡ ಶಾಸಕರು ವೇದಿಕೆ ಇಳಿದು ಕೆಳಗೆ ಬಂದ್ಬಿಟ್ರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದಿಂದೆ ಓಡಿ ಬಂದು ಕ್ಷಮೆ ಕೇಳಿದ್ರು. ಏನ್ ಭ್ರಷ್ಟಾಚಾರ ನಡೆದಿದೆ ನನ್ಗೆ ಗೊತ್ತಿದೆ. ಚರ್ಚೆ ಮಾಡೋ ನಡೀರಿ. ಇದು ಇಲ್ಲಿರುವಂತಹ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ದೇ ಶುಡ್ ನಾಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ಯಾರಿಗೆ ಯಾವ ಸ್ಥಾನದಲ್ಲಿ ಹೆಂಗ್ ಗೌರವ ಕೊಡಬೇಕು ಅನ್ನುವಂಥದ್ದು ಇದು ಕೆಡಿಪಿ ಮೀಟಿಂಗು. ಕೆಡಿಪಿ ಮೀಟಿಂಗ್ ಅಂತಂದ್ರೆ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಮೀಟಿಂಗ್. ಇದು ಸರ್ಕಾರದ ಪ್ರೋಗ್ರೆಸ್ ಬಗ್ಗೆ ರಿವ್ಯೂ ಮಾಡೋದು. ಕಾಂಗ್ರೆಸ್ ಪಕ್ಷದ ಏಜೆಂಟ್ರಂತೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಆದ್ರೆ ಕಣ್ತಪ್ಪಿನಿಂದ ಆಯ್ತೋ ಬೇಕಂತಲೇ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಸಚಿವರು ಮಾತ್ರ ಪೆಚ್ಚಾಗಿದ್ದು ಸತ್ಯ. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು ಸುಮ್ಮನಿದ್ದೇನೆ. ಏನ್ ಯಾರಿಗೂ ಮನ ಬರೀತಿಲ್ಲ. ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಅತ್ತ ವಿರೋಧ ಪಕ್ಷ ಬಿಜೆಪಿ ಬರ ಅಧ್ಯಯನ ಪ್ರವಾಸ ಆರಂಭಿಸಿದೆ.
ಮೈತ್ರಿ ಸರ್ಕಾರ ಕೂಡ ಸಚಿವರನ್ನ ಬರ ಅಧ್ಯಯನಕ್ಕೆ ಕಳುಹಿಸಿದೆ. ಆದರೆ ಬರ ನಿರ್ವಹಣೆ ಬಗ್ಗೆ ಗಂಭೀರವಾಗಿ ಕೆಲಸ ಮಾಡಬೇಕಿದ್ದ ಸಚಿವರು ಬರ ಅಧ್ಯಯನದ ಹೆಸರಲ್ಲಿ ಕಾಡಲ್ಲಿ ಸಫಾರಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಹೇಳೋಕೆ ಬರ ಅಧ್ಯಯನ ಕಾರ್ಯಾಗಾರ. ನಾಗರಹೊಳೆ ಅರಣ್ಯದಲ್ಲಿ ಮೋಜು ಮಸ್ತಿ. ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಆವರಿಸಿದೆ ಎಂದು ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮೈಸೂರಲ್ಲಿ 2 ದಿನಗಳ ಕಾಲ ರಾಜ್ಯ ಜಿಲ್ಲಾ ಪಂಚಾಯಿತಿ ಸಿಇಒಗಳ ಕಾರ್ಯಾಗಾರ ಹಮ್ಮಿಕೊಂಡಿದ್ರು. ಆದರೆ 2 ದಿನಗಳು ಮೋಜು ಮಸ್ತಿ ಮಾಡಿದ್ದೇ ಎದ್ದು ಕಾಣ್ತಿದೆ. ಮೊದಲ ದಿನದ ಸಭೆಯನ್ನ ಮೈಸೂರು ಜಿಲ್ಲಾ ಪಂಚಾಯಿತಿ ಆವರಣದಲ್ಲೇ ನಡೆಸಿದ್ದ ಸಚಿವರು 2ನೇ ದಿನದ ಸಭೆಯನ್ನ ನಾಗರಹೊಳೆ ಸಮೀಪದ ಜಂಗಲ್ ಲಾಡ್ಜ್ ರೆಸಾರ್ಟಿನಲ್ಲಿ ಹಮ್ಮಿಕೊಂಡಿದ್ರು. ಕಾರ್ಯಾಗಾರದಲ್ಲಿ ಭಾಗಿಯಾಗಬೇಕಿದ್ದ ಸಚಿವರು ಹಾಗೂ ಸಿಇಒಗಳು ಸಫಾರಿ ಮಾಡುತ್ತಾ ಮೋಜು ಮಾಡಿದ್ರು. ಗ್ರಾಮೀಣಾಭಿವೃದ್ಧಿ ಇಲಾಖೆ ಮೂಲಕ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಆಗಿದ್ದು ತಲಾ 16,800 ರೂಪಾಯಿಯಂತೆ 30 ಸಿಇಒಗಳು ಹಾಗೂ ಸಚಿವರಿಗೆ ಕೊಠಡಿ ಬುಕ್ ಮಾಡಲಾಗಿದೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಕೃಷ್ಣ ಬೈರೇಗೌಡ ಬಿಜೆಪಿ ವಿರುದ್ಧವೇ ವಾಗ್ದಾಳಿ ಮಾಡಿದ್ರು. ಕೇಂದ್ರ ಹಣ ಬಿಡುಗಡೆ ಮಾಡಿಲ್ಲ ಅಂತ ದೂರಿದ್ರು. NDRF ಮುಖಾಂತರ ಬರಬೇಕಾದಂತಹ 2,434 ಕೋಟಿ ಬರ ಪರಿಹಾರಕ್ಕೆ ಕೇಂದ್ರದಿಂದ ಬರಬೇಕಾಗಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರ ಪ್ರಭಾವವನ್ನು ಬಳಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಈ ಹಣವನ್ನು ಬಿಡುಗಡೆ ಮಾಡಿಸಿದರೆ ಅದರಿಂದ ನಿಜವಾಗಿಯೂ ಸಹ ಜನಗಳಿಗೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಮೈಸೂರು ಬರ ಅಧ್ಯಯನ ಕಥೆ ಇಷ್ಟಾದ್ರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರಿಗಳು ಭರ್ಜರಿ ಬಾಡೂಟ ಮಾಡಿ ಎಂಜಾಯ್ ಮಾಡಿದ್ದಾರೆ. ನಗರಸಭೆ ಆವರಣದಲ್ಲೇ ತರಹೇವಾರಿ ಬಾಡೂಟವನ್ನ ಬಜೆಟ್ ಮೀಟಿಂಗ್ ವಿಶೇಷ ಎಂದು ವ್ಯವಸ್ಥೆ ಮಾಡಿದ್ರು. ಸಂಸದ ವೀರಪ್ಪ ಮೊಯ್ಲಿ, ಶಾಸಕ ಡಾಕ್ಟರ್ ಕೆ ಸುಧಾಕರ್ ಭಾಗಿಯಾಗಿದ್ದು ವಿಶೇಷ. ಒಂದ್ ಕಡೆ ಬರ ಅಧ್ಯಯನಕ್ಕೆ ಹೋದವರು ರೆಸಾರ್ಟ್ ಸಫಾರಿ ಅಂತ ಎಂಜಾಯ್ ಮಾಡಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಾಡೂಟ ಮಾಡಿ ಎಂಜಾಯ್ ಮಾಡಿರೋದು ನಾಚಿಕೆಗೇಡಿನ ವಿಚಾರ. ಮೈಸೂರಿನಿಂದ ಪುಟ್ಟಪ್ಪ ಜೊತೆ ನವೀನ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ದೇಶದಲ್ಲಿ ಲೋಕಸಭಾ ಬಿಸಿ ನಿಧಾನವಾಗಿ ಆರಂಭವಾಗುತ್ತಿದೆ. ನಿನ್ನೆಯಿಂದ ರಾಷ್ಟ್ರೀಯ ಮಾಧ್ಯಮಗಳ ಚುನಾವಣಾ ಪೂರ್ವ ಸಮೀಕ್ಷೆಗಳು ಆರಂಭವಾಗಿದೆ. ಇವತ್ತು ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಹೊಂದಿರುವ ನ್ಯೂಸ್ 18 ಕನ್ನಡ, ನ್ಯೂಸ್ 18 ಕೂಡ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿದೆ. ಈ ನಡುವೆ ಮತದಾರರನ್ನು ಸೆಳೆಯಲು ಕಸರತ್ತು ಆರಂಭವಾಗಿದೆ. ಸರ್ಕಾರದಿಂದ 10,000 ಪ್ಲಸ್ 1 ಮೊಬೈಲ್, ಮಹಿಳಾ ಸಬಲೀಕರಣ ಹೆಸರಲ್ಲಿ ಕೊಡುಗೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಕಸರತ್ತು ಆರಂಭಿಸುವ ಬೆನ್ನಲ್ಲೇ ಆಂಧ್ರಪ್ರದೇಶ ಸರ್ಕಾರ ಪಸುಪು ಕುಂಕುಂ ಅನ್ನೋ ಹೊಸ ಯೋಜನೆಯನ್ನೇ ಜಾರಿ ಮಾಡಿದೆ. ಅದೇನೆಂದ್ರೆ ಮಹಿಳೆಯರಿಗೆ 10,000 ಹಣ ಹಾಗೂ 1 ಮೊಬೈಲ್ ಕೊಡುವುದಾಗಿ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ನಾಯ್ಡು ಗಿಫ್ಟ್, ನೋಟ್ ಫಾರ್ ಓಟ್ ಎಂದು ಟೀಕೆ. ಆಂಧ್ರಪ್ರದೇಶದಲ್ಲಿ ಒಟ್ಟು 93 ಲಕ್ಷ ಮಹಿಳೆಯರು ಸ್ವಸಹಾಯ ಗುಂಪಿನ ಸದಸ್ಯರಿದ್ದು ಎಲ್ಲರಿಗೂ ಈ ಯೋಜನೆಯ ಲಾಭ ಸಿಗಲಿದೆ. ಈ ಯೋಜನೆಗಾಗಿ ಸರ್ಕಾರ 9,400 ಕೋಟಿ ಹಣವನ್ನು ವೆಚ್ಚ ಮಾಡಲು ಮುಂದಾಗಿದೆ. ಆಂಧ್ರದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿರುವ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಮತಕ್ಕಾಗಿ ಹಣದ ಆಮಿಷ ಒಡ್ಡಲಾಗ್ತಿದೆ ಅಂತ ಟೀಕೆ ಮಾಡಿದೆ. ಮೊದಲ ಕಂತು 2,500 ಫೆಬ್ರವರಿ ಮೊದಲ ವಾರದಲ್ಲಿ ಬರಲಿದ್ದು, ಅಂತ್ಯಕ್ಕೆ 2ನೇ ಕಂತು 3,000 ಹಾಗೂ 3ನೇ ಕಂತು ಏಪ್ರಿಲ್ನಲ್ಲಿ 4,000 ಬರಲಿದೆ. ನಾನು ಮಹಿಳೆಯರನ್ನು ಗೌರವಿಸಲಿದ್ದು ಓರ್ವ ಸಹೋದರನಾಗಿ ಸಹಾಯ ಮಾಡ್ತಿದ್ದೇನೆ ಎಂದಿದ್ದಾರೆ. ಆದರೆ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆ ಗಿಮಿಕ್ ಎನ್ನುತ್ತಿವೆ ವಿರೋಧ ಪಕ್ಷಗಳು. ಮಂಜೇಗೌಡ, ನ್ಯೂಸ್ 18 ಕನ್ನಡ.
ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆ ಅನ್ನೋ ಹೆಗ್ಗಳಿಕೆ ಪಡೆದಿರುವ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಯಾಗಿ 100 ದಿನಗಳು ಕಳೆದಿವೆ. ಖುದ್ದು ಪ್ರಧಾನಿ ಮೋದಿ ಅವರೇ 7.5 ಕೋಟಿ ಫಲಾನುಭವಿಗಳಿಗೆ ನೇರವಾಗಿ ಪತ್ರ ಬರೆದು ವಿಮಾ ಯೋಜನೆ ಬಗ್ಗೆ ಮತ್ತು ತಮ್ಮ ಸರ್ಕಾರದ ಇತರೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. 7.5 ಕೋಟಿ ಪತ್ರಗಳಿಗಾಗಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಬರೋಬ್ಬರಿ 15.75 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು 2 ಪುಟಗಳ ಪತ್ರವನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಬರೆದು ಕವರ್ನಲ್ಲಿಟ್ಟು ಪೋಸ್ಟ್ ಮಾಡಲಾಗಿದೆ. ಯುವರಾಜ ನಿಖಿಲ್ ಕುಮಾರಸ್ವಾಮಿ ನಟಿಸಿರುವ ಸೀತಾರಾಮ ಕಲ್ಯಾಣ ಚಿತ್ರ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಚಿತ್ರ ರಿಲೀಸ್ ಆಗಿದ್ದು ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ದೊರೆತಿದೆ. ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಟ್ರೇಲರ್ ರಿಲೀಸ್ ಆಗಿದೆ. ರಣವಿಕ್ರಮ ನಂತರ ಪವನ್ ಒಡೆಯರ್ ಪುನೀತ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇದೊಂದು ಹಾರರ್ ಥ್ರಿಲ್ಲರ್ ಚಿತ್ರವಾಗಿದ್ದು ಪುನೀತ್ ಇದೇ ಮೊದಲ ಬಾರಿಗೆ ಹಾರರ್ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಟ್ರೇಲರ್ಗೆ ಚಿತ್ರಪ್ರೇಮಿಗಳಿಂದ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಕ್ಕಿದ್ದು ಬಿಡುಗಡೆಯಾದ 10 ಗಂಟೆ ಒಳಗೆ 10 ಲಕ್ಷ ವ್ಯೂಸ್ ಟ್ರೇಲರ್ಗೆ ಸಿಕ್ಕಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಟೀ ಕಾಫಿ ಪ್ರಿಯರಿಗೆ ಡೆಡ್ಲಿ ನ್ಯೂಸ್ ಒಂದಿದೆ. ಅದೇನು ಅನ್ನೋದನ್ನ ನೋಡಿ ಈ ಕಾರ್ಯಕ್ರಮದಲ್ಲಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.